ಮೆಜೆಸ್ಟಿಕ್ಕು, ದಾಸ, ಕರಿಯ ಆದಮೇಲೆ ಭಗವಾನ್ ಈ ಸಿನಿಮಾ ಆದಮೇಲೆ ದೊಡ್ಡ ಬ್ರೇಕ್ ಕೊಟ್ಟಂಥ ಸಿನಿಮಾ. ರಕ್ಷಿತಾ ಮತ್ತು ದರ್ಶನ್ ಅವರ ಪೇರು ಆ ಜೋಡಿ ತುಂಬ ಜನಪ್ರಿಯತೆ ಪಡೀತು ಇದೆ. ಹೀಗಾಗಿ ಕಲಾಸಿಪಾಳ್ಯದ ನಾಯಕ ಕೆಂಚನನ್ನು ಯಾರ್ಯಾರು ನೆನ್ಪಿಟ್ಕೊಂಡಿದ್ದೀರಾ? ಎಲ್ರಿಗೂ ನಮಸ್ಕಾರ. ರಾಜ್ಯದ ರಾಜಧಾನಿ ಬೆಂಗಳೂರು. ಈ ಬೆಂಗಳೂರಿನ ಕಲಾಸಿಪಾಳ್ಯ ಮತ್ತು KR ಮಾರ್ಕೆಟ್ ಇವೆರಡೂ ಕೂಡ ಗಿಜಿ ಪಡೋ ಒಂದಿಷ್ಟು ಏರಿಯಾಗಳು. ಈ ಏರಿಯಾಗಳ ಹೆಸರಲ್ಲಿ ಅಂದರೆ KR ಮಾರ್ಕೆಟ್ ಅಲ್ಲ, ಕಲಾಸಿಪಾಳ್ಯ ಅನ್ನೋ ಹೆಸರಲ್ಲಿ ನಟ ದರ್ಶನ್ ರವರು ಸಿನಿಮಾ ಮಾಡಿದರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆ ಸಿನಿಮಾ ಬ್ಲಾಕ್ ಬಸ್ಟರ್ ಕೂಡ ಹಿಟ್ ಆಯಿತು. ಒಂದು ದರ್ಶನ್ ಅವ್ರಿಗೂ ಕೂಡ ಏನೋ ಅವರ ಮೊದಲನೇ ಸಿನಿಮಾ ಮೆಜೆಸ್ಟಿಕ್ಕು, ಕರಿಯ, ದಾಸ ಇವೆಲ್ಲ ಆದಮೇಲೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಂಥ ಸಿನಿಮಾ. ಒಂದು ರೀತಿ ದರ್ಶನ್ ಅವರಿಗೆ ಅಂತಲ್ಲ, ಆ ಟೈಮ್ನಲ್ಲಿ ಒಂದು ಇಂಡಸ್ಟ್ರಿಗೆ ದೊಡ್ಡ ಬ್ರೇಕ್ ಬೇಕಾಗಿತ್ತು. ಸೊ ಅಷ್ಟು ದೊಡ್ಡ ಬ್ರೇಕ್ ಕೊಟ್ಟಂಥ ಒಂದು ಸಿನಿಮಾ. ಆದರೆ ಈ ಸಿನಿಮಾನ ಕೋಟಿ ರಾಮ ಅವರು ಪ್ರೊಡಕ್ಷನ್ ಮಾಡಿದರು. ಸಿನಿಮಾವನ್ನು ಓಂ ಪ್ರಕಾಶ್ ಅವರು ನಿರ್ದೇಶನ ಮಾಡಿದರು. ಅವರು ಓಪನಾಗಿ ಹೇಳ್ಕೊಂಡಿದ್ರು, ಇದು ಬೆರ್ಕೆ ಸೊಪ್ಪಿನ ಸಾರು ಅಂತ. ಅಂದರೆ 7 ಸಿನಿಮಾ ಅನಿಸುತ್ತೆ. ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಮೊನ್ನೆ ಕೀರ್ತಿ NT ಕ್ಲಿನಿಕಲ್ಲಿ ಕೂಡ ಇಂಟರ್ವ್ಯೂ, ಅಂದರೆ ಆ ಚಾನಲಲ್ಲಿ ಇಂಟರ್ವ್ಯೂ ಬಂದಾಗಲೂ ಹೇಳಿದ್ರು, 7 ಸಿನಿಮಾನ ಪ್ರೇರೇಪಿತ ಅಲ್ಲ, ಕದ್ದುಬಿಟ್ಟೆ ನಾನು ಮಾಡಿರೋದು ಅಂತ ಹೇಳಿದ್ರು. ಅಪ್ಪ, ಅವರ ಧೈರ್ಯಕ್ಕೆ, ಅವರ ಕಾನ್ಫಿಡೆನ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸಪ್ ಅಂತಲೇ ಹೇಳಬೇಕು. ಅಂದರೆ ನಮ್ಮ ಜನಗಳಿಗೆ, ಅಂದರೆ ನಮ್ಮಂಥ ಆಡಿಯನ್ಸ್ಗೆ ಏನು ಅಂದರೆ, ಅದು ಕದ್ದಿದ್ದಾರೋ, ಸ್ಫೂರ್ತಿಯಾಗಿದೆಯೋ, ಪ್ರೇರೇಪಣೆಗೊಂದಿದ್ದಾರೋ, ವಾಟ್ ಎವರ್, ಅದೇನೂ ಇಲ್ಲ. ಜನಗಳಿಗೆ ಇಷ್ಟ ಆಯಿತಾ ಸಿನಿಮಾ, ನಮ್ಮ ಮನಸ್ಸಲ್ಲಿ ಅದು ಬೆರೆತೋಯ್ತ ಸಿನಿಮಾ, ಅದು ಹಿಟ್ ಅಂತಲೇ ಸಿನಿಮಾ. ಹೀಗಾಗಿ ಈ ಸಿನಿಮಾ ಅಂದರೆ ಆಮೇಲೆ ಬಂದಂಥ ಟೈಮು ಕೂಡ ತುಂಬ ಚೆನ್ನಾಗಿತ್ತು. ದರ್ಶನ್ ಅವರು ಮತ್ತು ರಕ್ಷಿತಾ ಅವರ ಪೇರು, ಆ ಜೋಡಿ ತುಂಬ ಎಷ್ಟು ಜನಪ್ರಿಯತೆ ಪಡೀತು ಅಂದರೆ, ಅಯ್ಯದಲ್ಲಿ, ಮಂಡ್ಯ ಸಿನಿಮಾಗಳು, ಈ ಥರ ಸುಂಟ್ರಗಾಳಿ ಸಿನಿಮಾದಲ್ಲೂ ಕೂಡ ಅವರ ಪೇರು ಮುಂದುವರಿಯಿತು. ತುಂಬ ಕ್ಯೂಟ್ ಅನ್ನಿಸ್ತಾಯಿತ್ತು. ಮಾಸ್ ಕ್ರೇಜಿ ಕ್ವೀನ್ ಅಂತಲೇ ಅವ್ರ ಹೆಸರು ಪಡೆದ್ರು. ದರ್ಶನ್ ಅವರು ಒಂದಿಷ್ಟು ಸಿನಿಮಾಗಳ ಮಾಡಿದ್ರು. ಅವರು ಧರ್ಮ, ಭಗವಾನು, ಈ ಥರ ಸಿನಿಮಾಗಳು, ನಮ್ಮ ಪ್ರೀತಿಯ ರಾಮು, ಸ್ವಲ್ಪ ಅಂದರೆ ಗಲ್ಲಾಪೆಟ್ಟಿಗೆ ಇದರಲ್ಲಿ ಅಷ್ಟೊಂದು ಸದ್ದು ಮಾಡಲಿಲ್ಲ ಸಿನಿಮಾಗಳು. ಭಗವಾನ್ ಒಂಥರ ಚೆನ್ನಾಗೋಯ್ತು. ಕಲಾಸಿಪಾಳ್ಯ ಬಂತು ನೋಡಿ, ನಾನಂತರೂ ಇದು ಸಿನಿಮಾನ ನಮ್ಮ ಹಾವೇರಿಯ ಮಾಗಾವಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ದೆ. ಆ ಲೆವೆಲಲ್ಲಿ ಕ್ರೈಜು. ಆಮೇಲೆ ಚಿತ್ರದ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಹಾಡುಗಳು. ಇವತ್ತಿಗೂ ಕೂಡ ನನ್ನ ಪ್ಲೇಲಿಸ್ಟಲ್ಲಿವೆ ಹಾಡುಗಳು. ಅಷ್ಟು ಓ ಕೆಂಚ, ಆಮೇಲೆ ಧೂಳು ಮಗ ಧೂಳು, ಪ್ರತಿಯೊಂದು ಹಾಡುಗಳು. ನನಗೆ ಹಾಡು ಹೇಳೋಕ್ಕೆ ಅಷ್ಟು ವಾಯ್ಸ್ ಇದೆಯಿಲ್ಲ. ಎಲ್ಲ ಹಾಡುಗಳು ಅಷ್ಟೇ. ಅಂದರೆ ಅವರು ಒಂದು ಇನ್ಸಿಡೆಂಟ್ ಹೇಳಿದ್ರು ಆ ಇಂಟರ್ವ್ಯೂದಲ್ಲಿ ನಾನು ನೋಡಿದಾಗ. ಅಂದರೆ ಒಂದು ಗುಬ್ಬನ್ನ ಗೋಣಿ ಚೀಲದಲ್ಲಿ ಹಾಕಿ ಆ ಕೆರೆಯಲ್ಲಿ, ನದಿಯಲ್ಲಿ ಬಿಸಾಕಿದಾಗ ಅವನು ಬದುಕಿ ಬಂದರೆ ಏನಾಗುತ್ತೆ, ಆ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕತೆ ಬರೆದು ಒಂದಿಷ್ಟು ಸಿನಿಮಾಗಳು ನೋಡಿದಾಗ ಒಂದಿಷ್ಟು ತಲೆಗಳು. ಆಮೇಲೆ ಇವರು ಸಂಜಯ್ ದತ್ ಅವ್ರದ್ದು ಒಂದು ಸಿನಿಮಾ, ಆ ಸಿನಿಮಾ, ಎಲ್ಲ ಸಿನಿಮಾಗಳನ್ನೂ ಕೂಡ ಅದನ್ನು ತೊಗೊಂಡು ಮಾಡಿದ್ರಂತೆ. ಬೆರ್ಕೆ ಸೊಪ್ಪಿನ ಸಾರು ಅಂತ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ವಾಟ್ ಎವರ್ ಅದೇನೇ ಇರ್ಬೋದು, ನಮ್ಗೆ ಸಖತ್ ತುಂಬ ಇಷ್ಟ ಆಗೋಯ್ತು ಸಿನಿಮಾ. ಮಾಸ್ ಮತ್ತು ಕ್ಲಾಸ್ ಎರಡು ಹೇಳ್ತಾರಲ್ಲ ಡೈಲಾಗು, ಬರ್ಕೋ ಅಡ್ರೆಸ್ಸು, ಹೆಸರು ಕೆಂಚ, ಅಣ್ಣಯ್ಯಪ್ಪನಗಲ್ಲಿ, ಕಲಾಸಿಪಾಳ್ಯ, ಬೆಂಗಳೂರು. ಹೆಂಗಿದೆ, ರಗ್ಗಡಾಗಿದೆ ಮಾಸು. ಒಂಥರ ಎಮೋಷನಲ್ ಆಗಿ ಕನೆಕ್ಟು ಆಗುತ್ತೆ ಸಿನಿಮಾ. ಆ ಕಡೆ ಕಾಮಿಡಿನೂ ತುಂಬ ಚೆನ್ನಾಗಿದೆ. ಸಾಧು ಕೋಕಿಲ್ ಅವರು, ಬುಲೆಟ್ ಪ್ರಕಾಶ್ ಅವರು, ರಕ್ಷಿತಾ ಅವ್ರದ್ದು ಅದು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಪಡ್ಡೆ ಹುಡುಗರಿಗೆ ಮತ್ತು ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಸೆಕೆಂಡ್ ಹಾಫಲ್ಲಿ. ಯಾಕಂದರೆ ಅವನ ಕೆಲಸ ಇರಲ್ಲ, ನಿರುದ್ಯೋಗಿ ಹೀರೋ. ಸೆಕೆಂಡ್ ಹಾಫಲ್ಲಿ ಆ ಅಂಗಡಿ ಇಡೋದಾಗಿರ್ಬೋದು, ತಳ್ಳಗಾಡೀಲಿ, ಅಲ್ಲಿಂದ ಮತ್ತೆ ಬೇರೆ ರೂಪ ಪಡ್ಕೊಳ್ಳೋದಾಗಿರ್ಬೋದು, ರೌಡಿಗಳು ಇವನು ಅಟ್ಯಾಕ್ ಮಾಡೋದಾಗಿರ್ಬೋದು, ಇವನ ದ್ವೇಷ ತೀರಿಸ್ಕೊಳ್ಳೋದಾಗಿರ್ಬೋದು. ಕೊನೆಗೆ ಅವರು ಎಂಡಲ್ಲಿ ನಟ ಅಂದರೆ ಕಥಾನಾಯಕ ಮಾಡಿದ್ದು ತಪ್ಪೋ ಸರಿಯೋ, ನಿರ್ಧಾರ ನಿಮಗೆ ಬಿಟ್ಟಿದ್ದು ಅಂತಲೇ ಒಂದು ಪ್ರಶ್ನೆನೇ ಇಡ್ತಾರೆ. ಅನ್ಕೊಂಬಂದೆ, ಹೌದಲ್ವ ಇದು ಸರಿನಾ ತಪ್ಪ? ನನಗೆ ಎಷ್ಟೋ ಸರಿ ಅನಿಸಿದೆ, ಹೌದಲ್ವಾ, ಹಂಗಾರೆ ಕಥಾನಾಯಕ ಕೆಂಚ ಮಾಡಿದ್ದು ಸರಿನಾ ತಪ್ಪ? ಈ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಈಗ ಆಲ್ರೆಡಿ ಈ ಸಿನಿಮಾದ ಒಂದು ಪೋಸ್ಟರ್ಸ್ಗಳು, ಕಟೌಟ್ಗಳು ಬೆಂಗಳೂರಿನ ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ ಎದುರುಗಡೆ ಆಲ್ರೆಡಿ ಹಾಕಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವು ನೋಡಿರ್ತೀರ. ಎಲ್ಲ ಅಭಿಮಾನಿಗಳು ಅದನ್ನು ನೋಡಿದ್ದಾರೆ, ಶೇರ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನನಗೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ, ಅದೊಂಥರ ಖುಷಿನೇ. ಸದ್ಯದ ಪ್ರಸ್ತುತ ವಿದ್ಯಮಾನಗಳು ಏನೇ ಇರ್ಬೋದು, ಬಟ್ ದರ್ಶನ್ ಅವ್ರನ್ನ ಮತ್ತೆ ನಾವು ಆ ಥಿಯೇಟ್ರಲ್ಲಿ ನೋಡೋಕ್ಕೆ ನಾವು ಇಷ್ಟಪಡ್ತೀವಿ. ಹೀಗಾಗಿ ಅವರು ಮತ್ತೆ ಜನಗಳ ಮುಂದೆ ಬರ್ತಾ ಇದ್ದಾರೆ. ಅಂದರೆ
ಕಲಾಸಿಪಾಳ್ಯ ಚಿತ್ರದ ಮೂಲಕ ಮತ್ತೆ ಜನಗಳ ಮುಂದೆ ಬರ್ತಾ ಇರೋದು ಒಂಥರ ಖುಷಿ ವಿಚಾರ. ಕಲಾಸಿಪಾಳ್ಯ ಸಿನಿಮಾನ ನೀವು ಯಾವ್ಯಾವ ಥಿಯೇಟ್ರಲ್ಲಿ ನೋಡಿದ್ರಿ? ಏನು? ನಿಮ್ಮ ಅಭಿಪ್ರಾಯ ಹೇಗಿತ್ತು ಆ ಟೈಮ್‌ನಲ್ಲಿ? ನೋಡಿದವರೆಲ್ಲ ಸೂಪರ್ ಹಿಟ್ ಧೂಳು ಎಬ್ಬಿಸ್ಬಿಡ್ತು ಬಿಡಿ ಸಿನಿಮಾ. ಆ ಲೆವೆಲಲ್ಲಿ ಕ್ರೇಜು, ಆ ಲೆವೆಲಲ್ಲಿ ಹಿಟ್ ಆಯಿತು ಸಿನಿಮಾ. ಇವಾಗಲೂ ಬಿಡಿ, ಇವಾಗಲೂ ಅದೇ ಲೆವೆಲ್ ಕ್ರೇಜ್ ಇದೆ. ಹಾಡುಗಳು, ಆ ಕತೆ ಎಲ್ಲ ಇದು. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ರಿಮಿಕ್ಸು, ರೀಮೇಕೋ, ಸ್ಫೂರ್ತಿನೋ, ಕದ್ದಿರೋದೋ ವಾಟೆವರ್ ಅದು ಯಾವುದೂ ಮ್ಯಾಟ್ರ್ ಆಗಲ್ಲ. ಸಿನಿಮಾ ಇಷ್ಟ ಆಯ್ತಾ ಆಡಿಯನ್ಸ್‌ಗೆ, ಅದು ಪಕ್ಕ ಗೆದ್ದಂಗೆ. ಸಿನಿಮಾನ ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ರಿಲೀಸ್ ಮಾಡಬೇಕು ಅನ್ನೋದು ಅಷ್ಟೇ. ಎಲ್ಲ ಕಲಾವಿದರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು ಬಿಡಿ. ಅವಿನಾಶ್ ಅವ್ರು ಮಾಡಿರೋ ಪಾತ್ರ, ತಂದೆ ಪಾತ್ರ, ತಾಯಿ ಪಾತ್ರ, ಎಲ್ಲರೂ ತಂಗಿ ಪಾತ್ರನೂ ಅಷ್ಟೇ. ಅವ್ರ ಫ್ರೆಂಡ್ಸ್ಗಳ ಗುಂಪು ಎಲ್ಲ ತುಂಬ ಅಚ್ಚುಕಟ್ಟಾಗಿ ಬಂದಿತ್ತು ಸಿನಿಮಾ. ಹೀಗಾಗಿ ಸೊ ನೀವು ಕೂಡ ಈ ಸಿನಿಮಾನ ನೋಡೇ ಇರ್ತೀರ. ಸೊ ಹೀಗಾಗಿ ಮತ್ತೆ ರಿಲೀಸ್ ಆಗ್ತಾ ಇದೆಯಲ್ಲ, ಸೊ ಹೀಗಾಗಿ ಆಲ್ ದ ಬೆಸ್ಟ್ ಹೇಳೋಣ.